ತಗೊಳಮ್ಮ, ದೇವಿ ಪ್ರಸಾದ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೇದಾಗತ್ತೆ. ತಗೊಳಮ್ಮ. ಮಾಂಗಲ್ಯಕ್ಕೂ ಅರ್ಶಿನ ಕುಂಕುಮ ಇಟ್ಕೊಳ್ಳಮ್ಮ. ಯಾಕಮ್ಮ ಗಾಬರಿ ಆದೆ? ನಿನ್ ಕುತ್ತಿಗೆಲಿರೋದು ಮಾಂಗಲ್ಯ ತಾನೇ? ಗೊತ್ತಾಗುತ್ತೆ ಕಣಮ್ಮ. ಮನ್ಸಿಂದ ಮಾಂಗಲ್ಯಕ್ಕೆ ಅರ್ಶಿನ ಕುಂಕುಮ ಇಟ್ಕೋ. ಸೇರ್ ಒದ್ದು ಬಂದ ಮನೆಗೆ ಒಳ್ಳೇದಾಗ್ಲಿ ಅಂತ ದೇವ್ರಲ್ಲಿ ಕೇಳ್ಕೊ. ಎಲ್ಲ ಒಳ್ಳೇದಾಗತ್ತೆ. ಎಲ್ಲೇ ಇವಳು ಬಿಡೇನು ನಿನ್ನ ಪಾದ ಅಂತ ಗರ್ಭಗುಡಿ ಮುಂದೆನೆ ಸೆಟ್ಲ್ ಆದ್ಲ. ಹಿಂಗೆ ಬಿಟ್ರೆ ಇಲ್ಲೇ ಇದ್ಬಿಡ್ತಾಳೇನೋ ಅವಳು. PG ಊಟಕ್ಕಿಂತ ದೇವಸ್ಥಾನ ಪ್ರಸಾದನೇ ಚೆನ್ನಾಗಿರುತ್ತೆ ಅಂತ ಇಲ್ಲೇ ಸೆಟ್ಲ್ ಆದ್ಲ. ಹಿಂಗೆ ಅದನ್ನಾದ್ರೂ ಕನ್ಫರ್ಮ್ ಮಾಡ್ಕೊಂಬರೋಣ ನಡಿ. ಯಾಕಮ್ಮ ಯೋಚನೆ ಮಾಡ್ತಾ ಇದೀಯಾ? ಎಲ್ಲ ಒಳ್ಳೇದಾಗತ್ತೆ. ತಗೋ. ಬನ್ನಿ. ಓ, ಬರಬೇಕು ದಂಪತಿಗಳು. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸಂಜೀವ್ ಸರ್, ಇವತ್ತಾದ್ರೂ ನೀವು ಹೆಂಡತಿ ಮಕ್ಕ ತೋರಿಸಿದ್ರಲ್ಲ ನಮ್ಗೆಲ್ಲ. ಸಂಸಾರದ ಗುಟ್ಟು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ನಿಜ, ಆದ್ರೆ ನಿಮ್ಮ ಹೆಂಡ್ತಿನೇ ಗುಟ್ಟಾಗಿಟ್ಬಿಟ್ರಲ್ಲ, ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಇಲ್ಲ ಹಾಗೇನಿಲ್ಲ, ನಿಮ್ಮೆಲ್ಲರಿಗೂ ಇವ್ರನ್ನ ಪರಿಚಯ ಮಾಡಿಸೋ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ. ಅಮೃತ ಅವರೇ, ಇವರು ಗೀತಾಮಣಿ, ಹಿಂದಿ ಇಂಗ್ಲೀಷ್ 2 ಸಬ್ಜೆಕ್ಟ್ಸ್ ತೊಗೊತಾರೆ. ಇವರು ಶ್ರೀನಿವಾಸ್ ಸರ್, ನಮ್ಮ ಸೋಷಿಯಲ್ ಸೈನ್ಸ್. ಇವರು ರಾಮಯ್ಯ ಅಂತ ನಮ್ಮ HM, ಜೊತೆಗೆ ಸೈನ್ಸ್ ಕೂಡ ತೊಗೊತಾರೆ. ನಮಸ್ಕಾರ. ನಾನು ಗಣಿತ. ಅಯ್ಯೋ, ಅದು ನಿಮ್ಗೆ ಗೊತ್ತಲ್ವಾ? ನಾನು ಕನ್ನಡ ಶಿಕ್ಷಕ, ಅದೂ ನಿಮಗೆ ಗೊತ್ತಿದೆ. ಸಿಹಿ ತಗೊಳ್ಳಿ. ಸ್ವೀಟಾ? ಏನು ವಿಶೇಷ? ಸಂಜೀವ್, ನೀವು ನಿಮ್ಮ ಹೆಂಡತಿ ಜೊತೆಗೆ ನಮ್ಮ ಶಾಲೆಗೆ ಬಂದಿರೋದೇ ವಿಶೇಷ. ನೀವು ಬರ್ತಿರೋದನ್ನ ದೂರದಿಂದಲೇ ನೋಡಿದೆ. ತಕ್ಷಣ ಮೋಹನ್ ಫೋನ್ ಮಾಡಿಬಿಟ್ಟು ಸ್ವೀಟ್ ತಗೊಂಬರೋದಕ್ಕೆ ಹೇಳಿದೆ. ತಗೊಳ್ಳಿ. ಅಮೃತ ಅವರೇ, ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಒಂದ್ಸತಿ ಊಟಕ್ಕೆ ಬರಬೇಕು. ಹ್ಞೂ ಸರ್, ಬರ್ತೀನಿ. ಬರೇ ಮುಖ್ಯೋಪಾಧ್ಯಾಯರ ಮನೆಗೆ ಬಂದ್ರಷ್ಟೇ ಸಾಲದು, ಪ್ರತಿಯೊಂದು ಶಿಕ್ಷಕರ ಮನೆಗೆ ಬಂದು ಸತಿಪತಿಯರು ನಮ್ಮ ಸತ್ಕಾರವನ್ನ ಸ್ವೀಕಾರ ಮಾಡಬೇಕು. ಸಂಜೀವ್ ಅವರು ನಮಗೆ ಈ ಸ್ಕೂಲ್ಗೆ ತುಂಬ ಉಪಕಾರ ಮಾಡಿದಾರಮ್ಮ. ಅವ್ರು ಮಾಡಿರೋ ಸಹಾಯಕ್ಕೆ ನಿನ್ನನ್ನು ಕರೆದು ಒಂದಿನ ಉಪಚಾರ ಮಾಡೋದು ಸಣ್ಣ ವಿಷಯನೇ. ಮಕ್ಕಳು ಬಿಡಿ, ಈ ಊರಲ್ಲಿ ದೊಡ್ಡವರೊಂದಷ್ಟು ಜನ ಹೆಬ್ಬೆಟ್ಟೊತ್ತ ಬದಲು ಸೈನ್ ಆಗ್ತಾರೆ ಅಂದರೆ ಅದಕ್ಕೆ ಸಂಜೀವ್ ಸರೇ ಕಾರಣ. ಅಷ್ಟೇ ಅಲ್ಲ, ಈ ಸ್ಕೂಲ್ಗೂ ಇದ್ರ ರಿನೋವೇಷನ್ಗೂ ತುಂಬ ಕಷ್ಟಪಟ್ಟಿದ್ದಾರೆ. ಮಕ್ಕಳಿಗಂತೂ ಸಂಜೀವ್ ಅಂದರೆ ತುಂಬಾ ಪ್ರೀತಿ. ಅದು ಗೊತ್ತು.
ಅಮೃತ, ಸಂಜೀವ್ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದವ್ರ ವಿಷಯ ಇನ್ನೂ ಸಾಕಷ್ಟಿದೆಯಮ್ಮ. ಪ್ರೊಫೆಷನಲಿಸಮ್ಮು, ಪರ್ಸ್ನಾಲಿಟಿ ಎರಡರಲ್ಲೂ ಕೂಡ ನಮ್ಮ ಸಂಜೀವು ಜಮ್ಮು ಕಣಮ್ಮ, ಜಮ್ಮು. ಸರ್ ನೀವು ಏನೇನೋ ಹೇಳಿ ನನಗೆ ಮುಜುಗರ ಮಾಡಬೇಡಿ. ರೀ ಸಂಜು ಅವರೇ, ನಿಮ್ಮ ಮೇಲಿರೋ ಅಭಿಮಾನ ನಿಮ್ಮ ಹತ್ರ ಹೇಳ್ಕೊಳಕ್ಕಾಗತ್ತಾ? ಏನೋ ನಿಮ್ಮ ಹೆಂಡತಿ ಬಂದಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀವಿ. ಸರಿ, ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಜೊತೆ ಕೆಲಸ ಮಾಡ್ತಿರೋದು ನನ್ನ ಪುಣ್ಯ. ಸರ್, ಈ ವಾರದಲ್ಲಿ ಗಣಿತ ಪೇಪರ್ಸ್ ಇವ್ಯಾಲ್ಯೂಯೇಷನ್ ಮುಗಿಸ್ಕೊಡ್ತೀನಿ, ಅದನ್ನು ಹೇಳೋಣ ಅಂತಲೇ ಬಂದೆ. ಪರವಾಗಿಲ್ಲ ಸಂಜೀವ್, ನಾವು ಹೊರಡ್ತೀವಿ ಸರ್. ಹಾಂ ಅಮೃತ ಅವರೇ, ಹಾಗೆ ಕಾಲೇಜ್ ಕಡೆ ಒಂದು ರೌಂಡ್ ಹೋಗಿ ನಿಮ್ಗೆ ಬೇಕಾಗಿರೋ ಡೀಟೇಲ್ಸ್ನ ತೊಗೊಂಬರೋಣ. ಇಲ್ಲ ಸಂಜೀವ್ ಅವರೇ, ನಂಗೆ ತುಂಬ ಟಯರ್ಡ್ ಆಗಿದೆ. ಸಾರಿ ಸರಿ, ನಿಮ್ಮನ್ನು ಮನೆಗೆ ಬಿಟ್ಟು ನಾನೇ ಹೋಗ್ತೀನಿ. ಪರವಾಗಿಲ್ಲ, ನೀವು ಹೋಗೋದು ಬೇಡ. ನಾನು ಆನ್ಲೈನಲ್ಲೇ ಚೆಕ್ ಮಾಡಿದೆ, ನೇರ ಅಡ್ಮಿಷನ್ಸ್ಗೆ ಹೋದರೆ ಸಾಕು. ಸರಿ. ನಂಗೆ ತಿರುಗಿಸ್ ಮಾತಾಡೋಷ್ಟು ಧೈರ್ಯ ಇವ್ರಿಗೆಲ್ಲ. ನಾನು ಆ ದಿನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಕಂಟ್ರೋಲಲ್ಲಿ. ಇನ್ನು ಇವಳನ್ನ ಸಮಾಧಾನ ಮಾಡೋ ಹೊತ್ತಿಗೆ ಸಾಕಾಗುತ್ತದೆ. ಸುಮ್ಮನಿರೆ, ಕೇಳಿಸ್ಕೊಂಡ್ರೆ ಅಷ್ಟೇ, ಆಮೇಲೆ ಅದಕ್ಕೂ ಒಂದು ರಾಧ ಅಂತ ಮಾಡ್ತಾರೆ. ಆ ದಿನ ಅಷ್ಟೇ ಹಂಗೆ ಮಾಡ್ತಾನೆ, ನಂಗೆ ಕೋಪ ಬರ್ಸ್ತಾನೆ. ಇದು ಆದಿ ಕತೆ. ಇವಳು ಟ್ಯೂನ್ಗೆಲ್ಲ ಅವ್ನು ಡ್ಯಾನ್ಸ್ ಮಾಡಲ್ಲ ಕಣೆ. ಏಯ್ ಏನ್ರೆ ಹಿಂದೆ ಹಿಂದೆ ಗುಸು ಗುಸು ಅನ್ಕೊಂಡ್ ಬರ್ತಿದ್ದೀರಾ? ಅದು ಆದಿ ಲಕ್ಷ್ಮಿ. ಆದಿ ಲಕ್ಷ್ಮಿ ಏನ್ ಹೇಳ್ತಿದ್ಯಾ? ಅದೇ ಕಣೆ, ಲಕ್ಷ್ಮಿ ಫ್ರೆಂಡ್ಸು ಆದಿ ಬಗ್ಗೆ ನಿಂಗೆ ಹಂಗೆ ಹೇಳ್ಬಾರ್ದಿತ್ತು ಅಂತ. ಅಲ್ಲ, ಆದಿನ ಕಂಟ್ರೋಲ್ ಅಲ್ಲಿ. ಆದಿ ಯಾಕೆ ಹಳ್ಳಿ ಗುಗ್ಗು ಹಿಂದೆ ಹೋಗ್ತಾನೆ? ಅವಳ ಕಂಡನೆ ಆಗಲ್ಲ ಅವನಿಗೆ, ಅವಳ ಹೆಸರು ಕೂಡ ತಗೊಳಲ್ಲ ಅವನು. ಶಮಿ, ಆದಿ, ಯು ನೋ ವಾಟ್ ಹ್ಯಾಪನ್? ಲಕ್ಷ್ಮಿ ಎಲ್ಲಿ? ಲಕ್ಷ್ಮಿ ನೋಡಿದ್ಯಾ? ಏನು ಹೇಳ್ತಿದ್ಯಾ ಆದಿ? ಅವಳು ಯಾಕೀಗ? ಹೇಳ್ತೀನಿ. ಇವಳು ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಆದಿ, ಯಾಕೆ ಅವಳನ್ನ ಹುಡುಕ್ತಿದ್ಯಾ? ಏನಾಯ್ತು? ಅದೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಇವಾಗ ಟೈಮ್ ಇಲ್ಲ ಶಮಿ. ನನ್ಗೆ ಇವಾಗ ಲಕ್ಷ್ಮಿ ಬೇಕು. ಲಕ್ಷ್ಮಿ ಬೇಕಾ? ವಾಟ್ ದ ಹೆಲ್ ಆದಿ? ಹಾಯ್, ಲಕ್ಷ್ಮಿ ಕೇಶವ ಪುರೋಹಿತ್ನ ನೋಡಿದ್ರ? ಇಲ್ಲ, ನೋಡಿಲ್ಲ. ನೀವು ನೋಡಿದ್ರ? ಕಾವ್ಯ ಮತ್ತೆ ವಿದ್ಯಾ ಇದಾರಲ್ಲ, ಅವ್ರ ಜೊತೆ ಇರ್ತಾರೆ. ಅವ್ರು ಎಲ್ಲಿರ್ತಾರೆ? ಪಿಜಿಯಲ್ಲಿ. ಆ PG ಎಲ್ಲಿ ಬರುತ್ತೆ ಅಂತ ಗೊತ್ತಾ? ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ, ನನ್ನ ಸೀನಿಯರ್ ಒಬ್ರು ಅಲ್ಲೇ ಇದ್ದಾರೆ, ಕಾಲ್ ಮಾಡಿ ಕೇಳ್ತೀನಿ ಪ್ಲೀಸ್. ಏನಾಯ್ತು? ಅಡ್ರೆಸ್ ಸಿಕ್ತಾ?